ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಚಿನ್ನದ ಬೆಲೆ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನಾನು ನೆನ್ನೆ ಚಿನ್ನದ ಅಂಗಡಿಗೆ ಹೋಗಿದ್ದೆ, ಏನೋ ಒಂದು ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಚಿನ್ನದ ಬೆಲೆ ಹೇಗೆ ಎತ್ತಾ ಮುಂದಿನ ದಿನಗಳಲ್ಲಿ ಹೇಗೆ ಜಾಸ್ತಿ ಆಗುತ್ತೆ ಏನ್ ಕತೆ ಅಂತ ಕೇಳ್ತಾ ಇರ್ಬೇಕಾದ್ರೆ ಅವ್ರು ಹೇಳಿದ್ರು, ಈಗ ನಿಮ್ಗೆ ಗೊತ್ತಿರೋ ಹಾಗೆ ಬಜೆಟ್ ನಡೀತಾ ಇದೆಯಲ್ಲ, ಈ ಬಜೆಟ್ ನಡೀತಾ ಇರೋ ಕಾರಣ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಏರುಪೇರು ಆಗ್ತಾ ಇದೆ, ಇಳಿಕೆ ಆಗ್ತಾ ಇದೆ. ಅಂಡ್ ಇವಾಗ ಹೆಂಗೆ ಅಂತ ಅಂದ್ರೆ, ಇವಾಗ ಏನು ನೀವು ಇಳಿಕೆ ನೋಡ್ತಾ ಇದ್ದೀರಾ, ಇದು ಬಜೆಟ್ ಎಫೆಕ್ಟ್, ಸೈಡ್ ಎಫೆಕ್ಟ್ಸ್ ಗಳು. ಸೊ ಈ ಬಜೆಟ್ ಎಲ್ಲ ಮುಗಿದ ನಂತರ ನಿಮ್ಗೆ ಚಿನ್ನದ ಬೆಲೆ ಇನ್ನು 10 ದಿನದಲ್ಲಿ ಮತ್ತಷ್ಟು ಏರಿಕೆ ಆಗುತ್ತೆ. ಇವಾಗ ನಾವೇನ್ ಇಳಿಕೆ ಅಂತ ನೋಡ್ತಾ ಇದೀವಿ, ಅದರ ಡಬಲ್ ಏರಿಕೆ ಆಗುತ್ತೆ ಚಿನ್ನದ ಬೆಲೆ ಅಂತ ಹೇಳಿ ನಂಗೆ ಹೇಳಿದ್ರು. ಅಂಡ್ ಈ ವರ್ಷದ ಕೊನೆ ಒಳಗಡೆ 1 ಗ್ರಾಮ್ಗೆ 20,000 ರೂಪಾಯಿ ಆಗುತ್ತಂತೆ ಚಿನ್ನ. 20,000 ರೂಪಾಯಿ ಈ ವರ್ಷದ ಒಳಗಡೆ 1 ಗ್ರಾಮಿನ ಚಿನ್ನ ಆಗುತ್ತೆ. ಇದ್ರ ಜೊತೆಗೆ ಬೆಳ್ಳಿಯ ದರ ಸಮೇತ ನಿಮಗೆ ಪ್ರೈಸು ಜಾಸ್ತಿ ಆಗುತ್ತೆ. ಇವಾಗ ಏನು ನಾವು 3 ಲಕ್ಷ ನೆನೆಲ್ಲ ನೋಡ್ತಾ ಇದ್ವಿ, 3 ಲಕ್ಷ ಅಂತ ಹೇಳಿ, ಇವತ್ತು ವ್ಯತ್ಯಾಸ ಆಗಿರುತ್ತೆ. ಬಟ್ ನೆನೆ ತನಕ ನಾವೇನ್ 3 ಲಕ್ಷ ಅಂತ ನೋಡ್ತಾ ಇದ್ವಿ, ಅಲ್ಲಿವರೆಗೂ ಇಲ್ಲ. ಇನ್ನು ಮುಂದಕ್ಕೆ ಬಹಳಷ್ಟು ಚಿನ್ನ ಮತ್ತು ಬೆಳ್ಳಿ ಎರಡೂ ಜಾಸ್ತಿ ಆಗುವಂತ ಚಾನ್ಸಸ್ ಇದೆಯಂತೆ. ಇದು ಬಜೆಟ್ ಎಲ್ಲ ಮುಗಿದ ಮೇಲೆ ಮತ್ತೆ ಪ್ರೈಸು ಇನ್ನು 10 ದಿನದಲ್ಲಿ ಬೆಲೆ ಜಾಸ್ತಿ ಆಗುತ್ತೆ. ಸೊ ಚಿನ್ನದ ಬೆಲೆ ಜಾಸ್ತಿ ಆಯ್ತು ಅಂತ ಏನ್ ಚಿನ್ನದ ಅಂಗಡಿಯಲ್ಲಿ ಜನ ಬಂದು ಚಿನ್ನ ತಗೊಳ್ದೇ ಇಲ್ದಿರೋದೆಲ್ಲ ಸೀನ್ ಎಲ್ಲ ಆಕ್ಚುಲಿ ಸಿಕ್ಕಾಪಟ್ಟೆ ರಿಶಿತ್ತು. ಚಿನ್ನದ ಅಂಗಡಿನೂ ನೆನೆ ಹೋದಾಗ ಚಿನ್ನ ಜಾಸ್ತಿ ಆದ್ರೂ ಕಮ್ಮಿ ಆದ್ರೂ ಜನ ತಗೋತಾನೆ ಇದಾರೆ, ಮಾಡಿಸ್ಕೋತಾನೆ ಇದಾರೆ. ಇವತ್ತೊಂದು ಎಷ್ಟು 20,000 ಆದ್ರೂ ಮಾಡಿಸ್ಕೋತಾರೆ. ಬೇಕೇ ಬೇಕು ಅಂತಂದ್ರೆ ಏನು ಮಾಡಕ್ ಆಗೋದಿಲ್ಲ ಅಲ್ಲ. ಸೊ ಎನಿವೇಸ್, ಇದು ನಾನು ಕೇಳ್ಕೊಂಬಂದಾಗ ನನಗೆ ಗೊತ್ತಿದ್ದಂತ ಮಾಹಿತಿ ಕೇಳ್ಕೊಂಬಂದು ನಿಮ್ಗೆ ಹೇಳ್ದೆ ನಾನು. ಸೊ ನೋಡೋಣ ನೆಕ್ಸ್ಟ್ 10 ಡೇಸ್ ಅಲ್ಲಿ ಯಾವ ರೀತಿ ಗ್ರಾಫ್ ಬೀಳುತ್ತಾ ಅಥವಾ ಏಳುತ್ತಾ ಅಂತ ಹೇಳಿ. ಸದ್ಯದ ಮಟ್ಟದಲ್ಲಿ ಇವತ್ತು ಚಿನ್ನದ ಬೆಲೆ ಕಮ್ಮಿ ಆಗಿದೆ, ಬಟ್ ಹೇಳಿದ್ರಲ್ಲ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಇದು ಸ್ಟಾಕ್ ಮಾರ್ಕೆಟ್ ಅನಾಲಿಸಿಸ್ ಪ್ರಕಾರನೂ ಹೌದು, ಮುಂದೆ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ. ಈಗೇನೋ ಕಮ್ಮಿ ಆಗಿದೆ, ಬಟ್ ಅದೇ ರೀತಿ ಮತ್ತೆ ಏರಿಕೆ ಆಗುವಂತ ಸಾಧ್ಯತೆ ಇದೆ ಅಂತ ತಿಳಿಸಿದ್ದಾರೆ. ಸೊ ನೋಡೋಣ. ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಚಿನ್ನದ ಬೆಲೆ ಇಳಿಕೆ ಆಗಿದೆ. ಎಷ್ಟು ಇಳಿಕೆ ಆಗಿದೆ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಸ್ಕಿಪ್ ಮಾಡ್ದಿರೋ ಹಾಗೆ ನೋಡ್ತಾ ಇರಿ. 24 ಕ್ಯಾರೆಟ್ ಚಿನ್ನ ಇವತ್ತು 15,175 ರೂಪಾಯಿ ಆಗಿದೆ ಗ್ರಾಮು. ನೆನೆ 15,317 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,51,750 ರೂಪಾಯಿ. ನೆನೆ 1,53,170. ನೆನೆಗೂ ಇವತ್ತು 142 ರೂಪಾಯಿ ಬೆಲೆ ಇಳಿಕೆ ಆಗಿದೆ. 1,420 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಇಳಿಕೆ ಆಗಿದೆ. ಒಂದೊಳ್ಳೆ ಪ್ರೈಸ್ ಅಲ್ಲಿ ಇವತ್ತು ಇಳಿಕೆ ಆಗಿದೆ. ಇನ್ನು 22 ಕ್ಯಾರೆಟ್ ಚಿನ್ನನು ಇಳಿಕೆ ಆಗಿದೆ. 13,910 ರೂಪಾಯಿ ಇದೆ ಇವತ್ತು ಗ್ರಾಮು. 13,910. ನೆನೆ 14,040 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,39,100 ರೂಪಾಯಿ ಆಗುತ್ತೆ. ನೆನೆ 1,40,400. ನೆನೆಗೂ ಇವತ್ತು 130 ರೂಪಾಯಿ ಬೆಲೆ ಇಳಿಕೆ ಆಗಿದೆ. 1,300 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಇಳಿಕೆ ಆಗಿದೆ. 18 ಕ್ಯಾರೆಟ್ ಚಿನ್ನ ಇವತ್ತು 11,381 ರೂಪಾಯಿ ಇದೆ. ನೆನೆ 11,488 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,13,810. ನೆನೆ 1,14,880. ನೆನೆಗೂ ಇವತ್ತು 107 ರೂಪಾಯಿ ಬೆಲೆ ಇಳಿಕೆ ಆಗಿದೆ. 1,070 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ 18 ಕ್ಯಾರೆಟ್ ಚಿನ್ನದಲ್ಲೂ ಬೆಲೆ ಇಳಿಕೆ ಆಗಿದೆ. ಇದ್ರ ಜೊತೆಗೆ ಬೆಳ್ಳಿಯ ದರನು ಇವತ್ತು ಏಕಾಏಕಿ 20,000 ರೂಪಾಯಿ 1 ಕೆಜಿಗೆ ಇಳಿಕೆ ಆಗಿದೆ. ಅಂದ್ರೆ ನಿಮಗೆ ಇವತ್ತಿನ 1 ಗ್ರಾಮ್ ಬೆಳ್ಳಿಗೆ 280 ರೂಪಾಯಿ ಆಗಿದೆ. 2,80,000 ರೂಪಾಯಿ ನಿಮಗೆ 1 ಕೆಜಿ ಬೆಳ್ಳಿ ಆಗುತ್ತೆ. 20,000 ರೂಪಾಯಿ ಇವತ್ತು ಇಳಿಕೆ ಆಗಿದೆ. ಆದ್ರೆ 20 ರೂಪಾಯಿ 1 ಗ್ರಾಮಿನ ಬೆಳ್ಳಿಗೆ ಇಳಿಕೆ ಆಗಿದೆ. ಬಟ್ ಗುಡ್ ಮೂವ್, ಒಳ್ಳೇದು. ಒಂಥರ ಎಲ್ಲ 1.5 ಅಲ್ಲಿ ಇತ್ತು, ಇವಾಗ ಎಲ್ಲ ರಿಕವರಿ ಆಗ್ತಾ ಇದೆ ಮತ್ತೆ. ಬಟ್ ನೆಕ್ಸ್ಟ್ 10 ಡೇಸ್ ಅಲ್ಲಿ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅಂತ ಗೊತ್ತಿಲ್ಲ, ಅದನ್ನು ನಾವು ಕಾದ್ ನೋಡ್ಬೇಕಾಗುತ್ತೆ. ಅಪ್ಡೇಟ್ ಮಾಡ್ತಾ ಇರ್ತೀನಿ. GST ಮೇಕಿಂಗ್ ವೇಸ್ಟೇಜ್ ನ ಬಿಟ್ಟು ನಾನು ಇನ್ಫಾರ್ಮ್ ಮಾಡ್ತೀನಿ. ನೋಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಚಿನ್ನ ಖರೀದಿನ ಮಾಡಬಹುದು. ಸಿಗೋಣ ಮತ್ತೊಂದಷ್ಟು ವಿಡಿಯೋಲಿ. ನಮಸ್ಕಾರ.